ಬಹಳ ದುಃಖದ ಸಂಗತಿ. ಯಾಕೆ ಅಂತಂದ್ರೆ ರಾಜ್ಕುಮಾರ್ ಅವರಾಗ್ಲಿ, ಬಿ ಸರೋಜಾದೇವಿಯವರು, ಲೀಲಾವತಿಯವರು, ಜಯಂತಿಯವರು ಇವೆಲ್ಲ ಕನ್ನಡ ಚಿತ್ರರಂಗದ ಬೇರುಗಳು. ಅವರೆಲ್ಲ ಬೆಳೆಸಿ ಈ ಚಿತ್ರರಂಗನ ದೊಡ್ಡದು ಮಾಡಿದ್ದಾರೆ. ನಮಗೆ ಇದು ಅವರು ಕೊಟ್ಟ ನೆರಳು ನೋಡಿ. ಅವರು ಸಾಕಿದ್ದು ಅಂದರೆ ಈ ಚಿತ್ರರಂಗನ ಅಷ್ಟು ಚೆನ್ನಾಗಿ ಬೆಳೆಸಿದ್ರು ಅವಾಗಿನ ಕಾಲದಲ್ಲಿ. ಅದನ್ನು ನಾವು ಮರೆಯೋದಕ್ಕಾಗಲ್ಲ. ಸರೋಜಾದೇವಿಯವ್ರ ಜೊತೆ ಭಾಗ್ಯವಂತರು ಚಿತ್ರದಲ್ಲಿ ಪಾತ್ರ ಮಾಡಿದ್ವಿ. ಆಮೇಲೆ ಕಥಾ ಸಂಗಮದಲ್ಲಿ ಸಹಿತ ಪಾತ್ರ ಮಾಡಿದ್ವಿ. ಅದರಲ್ಲಿ ನನ್ನ ಪಾತ್ರ ನೋಡಿ ಸರೋಜಾದೇವಿಯವರು, ಉಮೇಶ್ ಅವರು ಎಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ರಿ. ನಾನಂದೆ ನಾನು ಮಾಡಿಸಿಲ್ಲ, ಪುಟ್ಟಣ್ಣವ್ರು ಮಾಡಿಸಿದ್ರು. ಆದರೂ ಸಹಿತ ನಿಮ್ಮ ಒಂದು ಪ್ರತಿಭೆ ಇದೆಯಲ್ಲ, ಅದು ಭಾಳ ಚೆನ್ನಾಗಿರುತ್ತೆ. ನಾನು ಕಂಡಾಗಲೆಲ್ಲ ರಾಜ್ಕುಮಾರ್ ಮನೆಗೆ ಹೋದಾಗೆಲ್ಲ ಆಗ ಸಿಗ್ತಾಯಿದ್ರು. ಮತ್ತು ನಮ್ಮ ಚಿತ್ರರಂಗದ ಏನೇ ಸಮಸ್ಯೆ ಆದರೂ ಸಹಿತ ಅವರು ಹಿರಿಯ ಕಲಾವಿದರಾಗಿ ನಿಂತುಕೊಂಡು ಆ ಸಮಸ್ಯೆ ಬಗೆಹರೋದಕ್ಕೆ ಅವರು ಸಹಕಾರ ಕೊಡ್ತಾಯಿದ್ರು. ಅವರು ಬರೀ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಪಂಚಭಾಷಾತಾರೆ ಎಲ್ಲ ಭಾಷೆಗಳು ಸಹಿತ ಅವರು ಚೆನ್ನಾಗಿ ಅಭಿನಯಿಸಿ ಅವರ ಕೊಡುಗೆ ಕೊಟ್ಟಿದ್ದಾರೆ. ಆದರೂ ಸಹಿತ ಅವರು ಎಷ್ಟು ಒಂದು ಮೃದು ಸ್ವಭಾವದವರಂದರೆ, ಅಷ್ಟು ದೊಡ್ಡದಾಗಿ ಬೆಳೆದಿದ್ರು ಸಹಿತ ನಾನೇನು ಇಲ್ಲ, ನಾನೇನೋ ಚಿಕ್ಕವಳು ಅಂತ ಆ ಭಾವನೆ ಇತ್ತು ಅವ್ರಿಗೆ. ಎಲ್ಲೇ ಕಡಲಿ, ಯಾರೇ ಆಗಲಿ, ನಾನಷ್ಟೇ ಅಲ್ಲ, ಯಾರೇ ಆಗಲಿ ಬಂದರೂ ಸಹಿತ ಅವ್ರನ್ನ ಬಹಳ ಚೆನ್ನಾಗಿ ನಗುತ್ತಾ ಸಂತೋಷ ಮಾತಾಡೋರು. ಅಂದರೆ ಅವರು ಯಾವಾಗಲೂ ಅಷ್ಟೇ, ಸಭೆ ಸಮಾರಂಭಗಳಾಗಲಿ, ನಮ್ಮ ಚಲನಚಿತ್ರದ ಕಾರ್ಯಕ್ರಮಗಳು ಯಾವುದೇ ಆಗಲಿ ಬಂದ ಸಹಿತ ನಗು ಮುಖದಿಂದ ಚೆನ್ನಾಗಿ ಮಾತಾಡ್ತಾಯಿದ್ರು. ಆದರೆ ಈಗ ಆ ನಗು ಮಾಯವಾಗಿದೆ. ಆದರೂ ಸಹಿತ ಅವರು ಹಾಕಿಕೊಟ್ಟ ತಳಪಾಯ ಇದೆಯಲ್ಲ ಚಿತ್ರರಂಗಕ್ಕೆ, ಅದರಲ್ಲೆಲ್ಲರೂ ನಾವೆಲ್ಲ ಬದುಕ್ತಾ ಇದ್ದೀವಿ. ನಾವು ಭಗವಂತ ಅವರ ಸರೋಜಾದೇವಿಯ ಆತ್ಮಕ್ಕೆ ಶಾಂತಿ ಕೊಡಲಿ. ಅವರ ಮೊದಲನೇ ಚಿತ್ರ ಮಹಾನ್ ಕವಿ ಕಾಳಿದಾಸ ಚಿತ್ರ ಬಿಡುಗಡೆ ನಾವು ಗದಗದಲ್ಲಿದ್ದು 1955ರಲ್ಲಿ. ಆ ಚಿತ್ರ ನೋಡಿದ್ರೆ ನಮ್ಮೊಂದು ಬಹಳ ಹೆಮ್ಮೆ ಅನಿಸ್ತು. ಹೀಗೆ ಅವರು ಒಂದೇ ಎರಡೇ ಚಿತ್ರಗಳಲ್ಲಿ, ಸಾಕಷ್ಟು ಚಿತ್ರಗಳಲ್ಲಿ ಎಲ್ಲ ಭಾಷೆಯಲ್ಲಿ ಮಾಡಿದ್ದಾರೆ. ಭಗವಂತ ಸರೋಜಾದೇವಿಯವರ ಆತ್ಮಕ್ಕೆ ಶಾಂತಿ ಕೊಡಲಿ. ಅವರ ಕುಟುಂಬಕ್ಕೆ ಇದನ್ನು ತಡೆಕೊಳ್ಳುವ ಒಂದು ತಾಳ್ಮೆ ಕೊಡಲಿ. ಹೊನ್ನಪ್ಪ ಭಾಗವತರ ಮಗ ಸರ್, ಮೇಲ್ಗಡೆ ಬಂದ್ಬಿಡಿ ಸರ್, ಮೇಲ್ಗಡೆ ಬಂದ್ಬಿಡಿ. ನಮಸ್ಕಾರ. ನಾನು ಹೊನ್ನಪ್ಪ ಭಾಗವತರ ಹಿರಿಮಗ ಕುಮಾರ್ ಭಾಗವತರ್. ನಮ್ಮ ತಂದೆಯವರ ಮೊದಲನೇ ಚಿತ್ರ ಮಹಾಕವಿ ಕಾಳಿದಾಸದಲ್ಲಿ ಶ್ರೀಮತಿ ಪದ್ಮಭೂಷಣ ಸರೋಜಾದೇವಿಯವರು ಹೀರೋಯಿನ್ ಆಗಿ ಪಾತ್ರ ಮಾಡಿದರು. ಆ ಚಿತ್ರಕ್ಕೆ ಮೊದಲನೇ ರಾಷ್ಟ್ರ ಪ್ರಶಸ್ತಿ ಬಂತು. ಇದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ. ಆಕೆ ಮಹಾನ್ ಕಲಾವಿದೆ. ನಮ್ಮನ್ನು ಕಂಡ್ರೆ ಬಹಳ ಗೌರವ. ನಮ್ಮ ತಂದೆಯವ್ರನ್ನ ಕಂಡ್ರು ಅಷ್ಟೇ ಗುರುಭಕ್ತಿ ಇಟ್ಕೊಂಡಿದ್ರು. ಅವರು ಇರೋವರೆಗೂ ನಮ್ಮ ಮನೆಯಲ್ಲಿ ಏನೇ ಕಾರ್ಯಕ್ರಮಗಳಾದ್ರೂ ಬಂದು ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ ಹೋಗ್ತಾಯಿದ್ರು. 2015 ಇಸ್ವಿಯಲ್ಲಿ ನಮ್ಮ ತಂದೆಯವರ ಶತಮಾನೋತ್ಸವದಲ್ಲಿ ಸರೋಜಾದೇವಿಯವರನ್ನ ಕರೆದು ನಾವು ಸನ್ಮಾನ ಮಾಡಿದ್ವಿ. ಅದೇ ಸಮಯದಲ್ಲಿ ರಾಜೇಶ್ ಅವ್ರಿಗೆ, ಮಾಸ್ಟರ್ ಹಿರಣ್ಣಯ್ಯ ಅವ್ರಿಗೆ ಎಲ್ಲರಿಗೂ ಸನ್ಮಾನ ಮಾಡಿದ್ವಿ. ಆಕೆ ಪಂಚಭಾಷಾ ತಾರೆ. ಆಕೆಯ ವಿಷಯ ಎಷ್ಟು ಹೇಳಿದ್ರು ಸಾಲದು. ಒಳ್ಳೆಯ ಕಲಾವಿದೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಈ ಮೂಲಕ ಪ್ರಾರ್ಥಿಸ್ತೀನಿ. ನಮಸ್ಕಾರ. ನಿಧಾನ ಕೇಳಿ.